8ನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 4 ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಪ್ರಶ್ನೋತ್ತರ. ಮುಖ್ಯ ಪ್ರಶ್ನೆ 1. ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ. ವಾಕ್ಯ 1. ಈಜಿಪ್ಟ್ ನಾಗರಿಕತೆಯ ಕಾಲದ ಬರವಣಿಗೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಉತ್ತರ ಹೀರೋಗ್ಲೈಫಿಕ್ಸ್ ಅಥವಾ ಪವಿತ್ರ ಬರವಣಿಗೆ. ಈಜಿಪ್ಟ್ ನಾಗರಿಕತೆಯ ಕಾಲದ ಬರವಣಿಗೆಯನ್ನು ಹೀರೋಗ್ಲೈಫಿಕ್ಸ್ ಎಂದು ಕರೆಯುತ್ತಾರೆ. ವಾಕ್ಯ 2. ಈಜಿಪ್ಟರನ್ನು ಆಳಿದ ರಾಜರನ್ನು ಡ್ಯಾಶ್ ಎಂದು ಕರೆಯುತ್ತಿದ್ದರು. ಉತ್ತರ ಪ್ಯಾರೋ. ಈಜಿಪ್ಟರನ್ನು ಆಳಿದ ರಾಜರುಗಳನ್ನು ಪ್ಯಾರೋ ಎಂದು ಕರೆಯುತ್ತಿದ್ದರು. ವಾಕ್ಯ 3. ಗ್ರೀಕರು ಮೆಸೊಪೊಟೇಮಿಯಾವನ್ನು ಡ್ಯಾಶ್ ಎಂದು ಕರೆದರು. ಉತ್ತರ ನದಿಗಳ ನಡುವಿನ ನಾಡು. ಗ್ರೀಕರು ಮೆಸೊಪೊಟೇಮಿಯಾವನ್ನು ನದಿಗಳ ನಡುವಿನ ನಾಡು ಎಂದು ಕರೆದರು. 4. ಅಮೊರೈಟರ ಸುಪ್ರಸಿದ್ಧ ದೊರೆ ಡ್ಯಾಶ್. ಉತ್ತರ ಹಮ್ಮುರಾಬಿ. ಅಮೊರೈಟರ ಸುಪ್ರಸಿದ್ಧ ದೊರೆ ಹಮ್ಮುರಾಬಿ. ವಾಕ್ಯ 5. ಫ್ರೆನ್ಸೆಫ್ ಎಂದರೆ ಡ್ಯಾಶ್. ಉತ್ತರ ರಾಜ್ಯದ ಮೊದಲ ನಾಗರಿಕ. ಫ್ರೆನ್ಸೆಫ್ ಎಂದರೆ ರಾಜ್ಯದ ಮೊದಲ ನಾಗರಿಕ. ವಾಕ್ಯ 6. ರೋಮನ್ನರ ಭಾಷೆ ಡ್ಯಾಶ್. ಉತ್ತರ ಲ್ಯಾಟಿನ್. ರೋಮನ್ನರ ಭಾಷೆ ಲ್ಯಾಟಿನ್. ವಾಕ್ಯ 7. ಟೆಕ್ಸ್ಕೋಕೊ ಎಂಬುದು ಮೆಕ್ಸಿಕೋದಲ್ಲಿನ ಒಂದು ಡ್ಯಾಶ್. ಉತ್ತರ ಸರೋವರ. ಟೆಕ್ಸ್ಕೋಕೊ ಎಂಬುದು ಮೆಕ್ಸಿಕೋದಲ್ಲಿನ ಒಂದು ಸರೋವರ. ವಾಕ್ಯ 8. ಇಂಕಗಳ ಆರಾಧ್ಯ ದೈವ ಡ್ಯಾಶ್. ಉತ್ತರ ಸೂರ್ಯದೇವ. ಇಂಕಗಳ ಆರಾಧ್ಯ ದೈವ ಸೂರ್ಯದೇವ. ಮುಖ್ಯ ಪ್ರಶ್ನೆ 2. ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಲಾಗಿದೆ. 1. ಅವಾಂಗೊ ನದಿ ಚೀನಾ. 2. ಕ್ಯೂನಿಫಾರ್ಮ್ ಮೆಸೊಪೊಟೇಮಿಯಾ. 3. ಕ್ಲಿಯೋಪಾತ್ರ ಈಜಿಪ್ಟ್ನ ಕಡೆಯ ರಾಣಿ. 4. ಹಮ್ಮುರಬಿ ಅಮೊರೈಟರ್ ದೊರೆ. 5. ಚೀನಾದ ಮನೆತನ ಸಾಂಗ್. ಮುಖ್ಯ ಪ್ರಶ್ನೆ 3. ಸಂಕ್ಷಿಪ್ತವಾಗಿ ಉತ್ತರಿಸಿ. ಪ್ರಶ್ನೆ 9. ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳು ಯಾವುವು? ಉತ್ತರ ಮಾಯಾ ನಾಗರಿಕತೆ, ಆಸ್ಟೆಕ್ ನಾಗರಿಕತೆ, ಇಂಕಾ ನಾಗರಿಕತೆ. ಪ್ರಶ್ನೆ 10. ಮಾಯನ್ನರು ಯಾರು? ಉತ್ತರ ಮೆಕ್ಸಿಕೋದ ಯುಕಟೇನ್ ಪ್ರದೇಶದಲ್ಲಿನ ಅಮೆರಿಕದ ಇಂಡಿಯನ್ ಮೂಲವಾಸಿಗಳನ್ನು ಮಾಯನ್ನರು ಎನ್ನುವರು. ಪ್ರಶ್ನೆ 11. ಮಮ್ಮಿಗಳನ್ನು ಹೇಗೆ ಸಂರಕ್ಷಿಸುತ್ತಿದ್ದರು? ಉತ್ತರ ಸತ್ತವರ ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ತೆಳುವಾದ ಬಟ್ಟೆಯಿಂದ ಸುತ್ತಿಡುತ್ತಿದ್ದರು. ಇಡೀ ದೇಹವನ್ನೆಲ್ಲ ಆವರಿಸುವಂತೆ ಅವುಗಳನ್ನು ಸಂರಕ್ಷಿಸಲಾಯಿತು. ಹೀಗೆ ಸಂರಕ್ಷಿಸಲ್ಪಟ್ಟ ದೇಹವನ್ನು ಮಮ್ಮಿ ಎಂದು ಕರೆಯಲಾಗಿದೆ. ಈ ದೇಹವನ್ನು ವಿಶೇಷವಾಗಿ ತಯಾರಿಸಿದ ಶವಪೆಟ್ಟಿಗೆಯಲ್ಲಿ ಇಡಲಾಗುತ್ತಿತ್ತು. ಪ್ರಶ್ನೆ 12. ಪಿರಮಿಡ್ಗಳ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ. ಉತ್ತರ ಈಜಿಪ್ಟ್ನವರು ಸತ್ತವರ ಚಿರನಿದ್ದೆಯಲ್ಲಿರುವವರನ್ನು ಯಾರು ಬಾಧಿಸದಂತೆ ಬೃಹತ್ ಶಿಲೆಯನ್ನು ಬಳಸಿ ಗೋಪುರದಂತೆ ಸಮಾಧಿಯ ಮೇಲೆ ಕಟ್ಟಡವನ್ನು ಕಟ್ಟಿದ್ದರು. ಸ್ಪರ್ಧೆಯಂತೆ ಶ್ರೀಮಂತರು ಹಾಗೂ ದೊರೆಗಳು ಅತ್ಯಂತ ಎತ್ತರದ ಗೋಪುರದ ಶಿಖರವನ್ನು ಕಟ್ಟಿದ್ದರು. ಗ್ರೀಕರು ಇದನ್ನು ಪಿರಮಿಡ್ ಎಂದು ಕರೆಯುತ್ತಿದ್ದರು. ಪ್ರಶ್ನೆ 13. ಅವಾಂಗೊ ನದಿ ಚೀನಾದ ದುಗುಡ ಹೇಗೆ? ಉತ್ತರ ಅವಾಂಗೊ ನದಿಯು ಪ್ರತಿ ಬಾರಿ ಪ್ರವಾಹ ಬಂದಾಗಲೆಲ್ಲ ತನ್ನ ಹರಿವ ಹಾದಿಯನ್ನು ಪದೇ ಪದೇ ಬದಲಾಯಿಸುತ್ತಿತ್ತು. ಇದರಿಂದಾಗಿ ನದಿಯ ಸುತ್ತಮುತ್ತಲಿದ್ದ ಜನರ ಮನೆಗಳು ಮತ್ತು ಫಲವತ್ತಾದ ಕೃಷಿ ಭೂಮಿಗಳು ಪ್ರವಾಹಕ್ಕೆ ಆಹುತಿಯಾಗುತ್ತಿದ್ದವು. ಅಲ್ಲದೆ ಕೃಷಿಗೆ ಆಧಾರವಾಗಿದ್ದ ಕಾಲುವೆಗಳನ್ನೆಲ್ಲ ಈ ಪ್ರವಾಹವು ಮುಚ್ಚಿ ಹಾಕಿ ನಿಷ್ಕ್ರಿಯಗೊಳಿಸುತ್ತಿತ್ತು. ಈ ಅಪಾರ ಜನ ಧನ ಹಾನಿ ಮತ್ತು ಸಂಕಟದ ಕಾರಣದಿಂದಾಗಿ ಇದನ್ನು ಚೀನಾದ ದುಗುಡ ಎನ್ನಲಾಗುತ್ತದೆ.